ದರ್ಶನ್ ಪಕ್ಕದ ಸೆಲ್ನ ಪಾಕ್ ಉಗ್ರರಿಗೆ ಟಿವಿ ಸೌಲಭ್ಯ ನೀಡಲಾಗ್ತಾ ಇದೆ. ಆದರೆ ದರ್ಶನ್ಗೆ ಹಾಸಿಗೆ ದಿಂಬು ನೀಡ್ತಾ ಇಲ್ಲ ಎನ್ನುವಂತಹ ದೂರು ಕೇಳಿ ಬರ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಸೆರೆವಾಸದಲ್ಲಿದ್ದಾರೆ. ಇನ್ನು ದರ್ಶನ್ ಪಕ್ಕದ ಸೆಲ್ನ ಪಾಕ್ ಉಗ್ರರಿಗೆ ಟಿವಿ ಸೌಲಭ್ಯ ನೀಡಲಾಗ್ತಾ ಇದೆ. ಆದರೆ ದರ್ಶನ್ಗೆ ಹಾಸಿಗೆ ದಿಂಬು ನೀಡ್ತಾ ಇಲ್ಲ ಎನ್ನುವಂತಹ ದೂರು ಕೇಳಿ ಬರ್ತಾ ಇದೆ. ದರ್ಶನ್ರನ್ನ ಕ್ವಾರಂಟೈನ್ ನಲ್ಲಿ ಇರಿಸಿ ನಿತ್ಯ ಕಿರುಕುಳ ನೀಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಇದು. ಜೈಲಿನಲ್ಲಿ ಸೂಕ್ತ ಸೌಲಭ್ಯ ನೀಡ್ತಾ ಇಲ್ಲ ಎನ್ನುವಂತಹ ದೂರು ಕೇಳಿ ಬಂದಿದೆ. ಉಗ್ರರಿಗೆ ಐಷಾರಾಮಿ ಸೌಲಭ್ಯ ನೀಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೂಡ ತಿಳಿಸಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ಸೂಕ್ತ ಸೌಲಭ್ಯ ನೀಡ್ತಾ ಇಲ್ಲ, ಯಾಕಂದ್ರೆ ಈ ಹಿಂದೆ ಕೋರ್ಟ್ ಆದೇಶವನ್ನ ನೀಡಿತ್ತು, ಅವರಿಗೆ ಹಾಸಿಗೆ ದಿಂಬನ್ನ ನೀಡಬೇಕು ಎನ್ನುವುದಾಗಿ ಒಂದು ಸೂಚನೆಯನ್ನ ಕೂಡ ನೀಡಿತ್ತು. ಅದಾದ ಮೇಲೆಯೂ ಕೂಡ ದರ್ಶನ್ಗೆ ಹಾಸಿಗೆ ದಿಂಬು ನೀಡ್ತಾ ಇಲ್ಲ, ಒಂದು ಬೇಸಿಕ್ ಫೆಸಿಲಿಟಿ ಕೂಡ ಸೂಕ್ತ ಸೌಲಭ್ಯವನ್ನ ನೀಡ್ತಾ ಇಲ್ಲ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಆದರೆ ದರ್ಶನ್ ಅವರ ಪಕ್ಕದ ಸೆಲ್ನಲ್ಲಿ ಪಾಕ್ ಉಗ್ರರಿದ್ದಾರೆ, ಅವರಿಗೆ ಟಿವಿ ಸೌಲಭ್ಯವನ್ನ ನೀಡಲಾಗ್ತಾ ಇದೆ. ಉಗ್ರರಿಗೆ ಐಷಾರಾಮಿ ಸೌಲಭ್ಯ ನೀಡಿದ್ದಾರೆ, ಆದರೆ ದರ್ಶನ್ಗೆ ಜೈಲಿನಲ್ಲಿ ಸೂಕ್ತ ಸೌಲಭ್ಯ ನೀಡ್ತಾ ಇಲ್ಲ, ಕ್ವಾರಂಟೈನ್ ನಲ್ಲಿ ಇರಿಸಿ ನಿತ್ಯ ಕಿರುಕುಳವನ್ನ ನೀಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೂಡ ತಿಳಿಸಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ಸೂಕ್ತ ಸೌಲಭ್ಯ ನೀಡ್ತಾ ಇಲ್ಲ ಎನ್ನುವಂತಹ ಆರೋಪ ಇದು. ಇನ್ನು ಕೋರ್ಟ್ ಆದೇಶದ ಹೊರತಾಗಿಯೂ ಹಾಸಿಗೆ ದಿಂಬು ನೀಡಿಲ್ಲ ಅಂತ ದೂರಿದ್ದಾರೆ. ದರ್ಶನ್ರನ್ನ ಕ್ವಾರಂಟೈನ್ ನಲ್ಲಿ ಇರಿಸಿ ಕಿರುಕುಳ ನೀಡಲಾಗ್ತಾ ಇದೆ. ಪಕ್ಕದ ಸೆಲ್ನಲ್ಲಿರುವ ಉಗ್ರರಿಗೆ ಐಷಾರಾಮಿ ಸೌಲಭ್ಯ ನೀಡಲಾಗಿದೆ ಅಂತ ಆರೋಪಿಸಲಾಗಿದೆ. ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಲಾಗಿದ್ದು ವಿಚಾರಣೆಯನ್ನ ಕೂಡ ಮುಂದೂಡಲಾಗಿದೆ. ಯಾಕಂದ್ರೆ ಈ ಹಿಂದೆ ದರ್ಶನ್ ಅವರು ನನಗೆ ಹಾಸಿಗೆ ದಿಂಬು ಬೇಕು, ಜೊತೆಗೆ ಬಿಸಿಲನ್ನ ಕಾಣದೆ 30 ದಿನಗಳಾಗಿದೆ, ಹೀಗಾಗಿ ಕೈಯಲ್ಲೆಲ್ಲ ಫಂಗಸ್ ಆಗಿದೆ, ಸೊ ನನಗೆ ಬೇಸಿಕ್ ಫೆಸಿಲಿಟೀಸ್ ಕೊಡಿ, ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೆ ವಿಷನಾದ್ರೂ ಕೊಡಿ ಎನ್ನುವಂಥ ಅಷ್ಟರ ಮಟ್ಟಿಗೆ ಅವರು ಹೋಗಿದ್ರು. ಇದಾದ ಬಳಿಕ ಕೋರ್ಟ್ ತನ್ನ ಆದೇಶದಲ್ಲಿ ಅಂದ್ರೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋ ವಿಚಾರದ ಕುರಿತಾಗಿ ಬಳ್ಳಾರಿ ಶಿಫ್ಟ್ ಅರ್ಜಿಯನ್ನು ವಜಾಗೊಳಿಸಿತ್ತು. ಜೊತೆಗೆ ದರ್ಶನ್ ಅವರಿಗೆ ಹಾಸಿಗೆ ದಿಂಬನ್ನ ನೀಡಬೇಕು ಎನ್ನುವಂತಹ ಆದೇಶವನ್ನ ಕೂಡ ನೀಡಿತ್ತು. ಆದ್ರೆ ಕೋರ್ಟ್ ಆದೇಶದ ಹೊರತಾಗಿಯೂ ಕೂಡ ಹಾಸಿಗೆ ದಿಂಬನ್ನ ದರ್ಶನ್ಗೆ ನೀಡ್ತಾ ಇಲ್ಲ, ಸೂಕ್ತ ಸೌಲಭ್ಯವನ್ನ ನೀಡ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೂಡ ತಿಳಿಸಿದ್ದಾರೆ. ಜೊತೆಗೆ ದರ್ಶನ್ರನ್ನ ಕ್ವಾರಂಟೈನ್ ನಲ್ಲಿ ಇರಿಸಿ ನಿತ್ಯ ಕಿರುಕುಳ ನೀಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ದರ್ಶನ್ ಪಕ್ಕದ ಸೆಲ್ನಲ್ಲಿ ಪಾಕ್ ಉಗ್ರರಿದ್ದಾರೆ, ಆದರೆ ಅವರಿಗೆ ಮಾತ್ರ ಐಷಾರಾಮಿ ಸೌಲಭ್ಯವನ್ನ ನೀಡಿದ್ದಾರೆ, ಟಿವಿ ಸೌಲಭ್ಯ ಕೂಡ ಅವರಿಗೆ ಇದೆ ಎನ್ನುವಂತಹ ದೂರು ಇದೀಗ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಕೋರ್ಟ್ನಲ್ಲಿ ದರ್ಶನ್ಗೆ ಹಾಸಿಗೆ ದಿಂಬು ನೀಡಬೇಕು ಎನ್ನುವಂತಹ ಆದೇಶ ಬಂದಿದೆ, ಆದರೂ ಕೂಡ ಇವರಿಗೆ ಹಾಸಿಗೆ ದಿಂಬು ನೀಡ್ತಾ ಇಲ್ಲ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದು ಸತ್ಯಾನಾ ಅಂತ? ಖಂಡಿತ ಸಿಂಚನೆ, ಯಾಕಂದ್ರೆ ನಿನ್ನೆ ಕೋರ್ಟ್ಗೆ ದೂರನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು ದರ್ಶನ್ ಪರ ವಕೀಲರು. ಯಾಕಂದ್ರೆ ಈಗಾಗ್ಲೇ ದರ್ಶನ್ ಪಕ್ಕದ ಸೆಲ್ ನಲ್ಲಿ ಪಾಕಿಸ್ತಾನದ ಉಗ್ರರು ಇರುವಂತದ್ದು, ಸೊ ಅವರಿಗೆ ಟಿವಿ ಸೌಲಭ್ಯನ ಕೊಟ್ಟಿದ್ದಾರೆ. ಆದ್ರೆ ದರ್ಶನ್ ಅನ್ನ ಕ್ವಾರಂಟೈನ್ ನೆಪದಲ್ಲಿ ಈಗಾಗಲೇ ಜೈಲಿನ ಒಳಗಡೆ ಅಂದ್ರೆ ಕಂಬೆಯ ಒಳಗಡೆನೆ ಇಟ್ಟಿರುವಂತದ್ದು ಬ್ಯಾರಕ್ ನಲ್ಲಿ. ಸದ್ಯ ಅಂದ್ರೆ 14 ದಿವಸಗಳ ಕಾಲ ಓರ್ವ ಕೈದಿಯನ್ನ ಮಾತ್ರ ಕ್ವಾರಂಟೈನ್ ನಲ್ಲಿ ಇಡಬಹುದು. ಆದ್ರೆ ದರ್ಶನ್ನ ಇಲ್ಲಿವರೆಗೆ ಅಂದ್ರೆ ಭದ್ರತೆಯ ದೃಷ್ಟಿಯಿಂದ ಕ್ವಾರಂಟೈನ್ ಇಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಒಬ್ಬ ಕೈದಿಗೆ ಕೊಡಬೇಕಾದಂತಹ ಫೆಸಿಲಿಟಿ ಆಗಿರ್ಬೋದು, ಹಾಗೇನೆ ಸರಿಯಾದ ರೀತಿಯಲ್ಲಿ ಅವ್ರನ್ನ ನಡೆಸ್ತಾ ಇಲ್ಲ, ಕೇಳಿದ್ರೆ ಭದ್ರತೆ ವೈಫಲ್ಯ ಅಂತ ಹೇಳ್ತಾರೆ. ಸೊ ಆರ್ಟಿಐ ಮುಖಾಂತರ ಜೈಲ್ನ ಮ್ಯಾನ್ಯಲ್ ಮೂಲಕ ಏನೆಲ್ಲ ಒಬ್ಬ ಕೈದಿ ಪಡಿಬಹುದು ಅದನ್ನ ನಾವು ಪಡಿತೀವಿ ಅಂತ ಅವರೊಂದು ಉಲ್ಲೇಖವನ್ನ ಕೂಡ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಈ ಹಿಂದೆ ನ್ಯಾಯಾಲಯ ಅವರಿಗೆ ಹಾಸಿಗೆ ಆಗಿರ್ಬೋದು, ತಲೆದಿಂಬು ಆಗಿರ್ಬೋದು, ಬೆಡ್ಶೀಟ್ ಅನ್ನ ಕೊಡೋದಕ್ಕೆ ಕೂಡ ಆದೇಶ ಮಾಡಿತ್ತು. ಈ ಆದೇಶವನ್ನ ಜೈಲಾಧಿಕಾರಿಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತ ಈಗಾಗ್ಲೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ದರ್ಶನ್ ಅನ್ನ ಕ್ವಾರಂಟೈನ್ ಇಡ್ತಾರೆ. ಅಂದ್ರೆ ಈ ಹಿಂದೆ ಕೋವಿಡ್ ಟೈಮ್ ಅಲ್ಲಿ ಅಂದ್ರೆ ಓರ್ವ ಕೈದಿಯನ್ನ ಹೊರಗಡೆಯಿಂದ ಪರಪ್ಪನಾಗರ ಜೈಲಿಗೆ ಕರೆದೊಯ್ದಾಗ ಅವರನ್ನ ಕ್ವಾರಂಟೈನ್ ಇಡ್ತಾ ಇದ್ರು. ಆದ್ರೆ ಈಗ ಯಾವುದೇ ರೀತಿಯಾದಂತಹ ಕೋವಿಡ್ ಇಲ್ಲದೆ ಇದ್ರು ಕೂಡ ದರ್ಶನ್ ಅನ್ನ ಯಾಕೆ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೂಡ ಅವರ ವಕೀಲರು ಕೇಳ್ತಾ ಇರುವಂತದ್ದು. ಆದ್ರೆ ನಾಳೆ ಅಂದ್ರೆ ಪ್ರತಿ ತಿಂಗಳು ಇರುವಂತಹ ಹಾಜರಾತಿರುವಂತದ್ದು. ಈ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಗೇನೆ ಇತರೆ ಆರೋಪಿಗಳನ್ನ ಹಾಜರುಪಡಿಸ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ದರ್ಶನ್ ಅನ್ನೇ ಪ್ರಶ್ನೆ ಮಾಡುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಮೊನ್ನೆದು ಕೂಡ ದರ್ಶನ್ ತನ್ನ ಮನದಾಳದ ಮಾತನ್ನ ಕೂಡ ಹೇಳಿದ್ರು. ಸೊ ನಾಳೆ ಕೂಡ ದರ್ಶನ್ ಯಾವ ರೀತಿಯಾದಂತಹ ಈ ಆರೋಪಕ್ಕೆ ಉತ್ತರವನ್ನ ಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ದರ್ಶನ್ ಪರ ವಕೀಲರು ಸುನೀಲ್ ಅವರು
ದರ್ಶನ್ ಅಂದ್ರೆ ಸರಿಯಾದ ರೀತಿ ಜೈಲಲ್ಲಿ ಇಲ್ಲ, ಅವರನ್ನ ಬಹಳಷ್ಟು ಕಿರುಕುಳ ಕೊಡಿಸಲಾಗ್ತಿದೆ, ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ, ಹಾಗೇನೆ ಆರೋಗ್ಯದಲ್ಲಿ ಏರುಪೇರು ಆಗುವ ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಆರೋಪನ ಮಾಡ್ತಾ ಇದ್ದಾರೆ. ಸೊ ಸ್ವತಃ ನಾಳೆ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾದಾಗ ಯಾವ ರೀತಿಯಾಗಿ ಅವರಲ್ಲಿ ಅಂದ್ರೆ ಸಿಚುವೇಶನ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸೂಕ್ತ ಉತ್ತರಗಳು ಕೂಡ ಸಿಗಲಿದೆ. ಅಷ್ಟು ಮಾತ್ರವಲ್ಲದೆ ಏನೀಗ ಇವರು ಆರೋಪನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಕೂಡ ನಾಳೆ ನಡೆಯಲಿದೆ ಸಿಂಚನ. ಎಸ್, ಇನ್ನು ದರ್ಶನ್ ಅವರು ಈ ಹಿಂದೆ ಹೇಳಿದ್ರು ಕೈಯಲ್ಲಿ ಫಂಗಸ್ ಆಗಿದೆ ಅಂತ, ಅದಕ್ಕೇನಾದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರಾ, ಹೇಗೆ ಈ ಬಗ್ಗೆ ಮಾಹಿತಿ ಇದೆಯಾ? ಎಸ್, ಅಂದ್ರೆ ಮೊನ್ನೆ ಜೈಲಾಧಿಕಾರಿಗಳ ಮಾಹಿತಿ ಪ್ರಕಾರ ಅಂದ್ರೆ ದರ್ಶನ್ ಅವರು ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಬಾಡಿಗೆ ಬೇಕಾದಂತಹ ಕ್ರೀಮ್ ಆಗಿರ್ಬೋದು, ಹಾಗೇನೆ ಫೇಸ್ ಮಸಾಜ್ ಆಗಿರ್ಬೋದು, ಅವರ ನಟ ಯಾವ ರೀತಿಯಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದೆ ಅಂದ್ರೆ ಹೊರಗಿನ ಪ್ರಪಂಚದ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ ಈಗ ಅವರಿಗೆ ಅಂದ್ರೆ ಅವ್ರಿಗೆ ಬೇಕಾದಂತಹ ಫೆಸಿಲಿಟಿನ ಪಡೆಯೋದಕ್ಕಿಲ್ಲ. ಸೊ ಹೀಗಾಗಿ ಅವರಿಗೆ ಚರ್ಮದಲ್ಲಿ ತುರಿಕೆ ಆಗಿರ್ಬೋದು, ಕೈಯಲ್ಲಿ ಫಂಗಸ್ ಬಂದಿರೋದು ನಿಜ. ಆದ್ರೆ ಇದಕ್ಕೆ ಬಿಸಿಲು ತಾಗದೇ ಇರೋದ್ರ ಕಾರಣ ಈ ರೀತಿಯಾಗಿದೆ ಅಂತ ದರ್ಶನ್ ಆರೋಪ ಮಾಡಿರುವಂತದ್ದು. ಸೊ ಅದಕ್ಕೆ ಅವರಿಗೆ ಬ್ಯಾರಕ್ ನಿಂದ ಹೊರಗಡೆ ನಡೆಯೋದಕ್ಕೆ ಜೈಲಾಧಿಕಾರಿಗಳ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಸದ್ಯ ನಾಳೆ ಅವ್ರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅಟೆಂಡ್ ಆದಾಗ ಯಾವ ರೀತಿ ಅವರ ಚಿತ್ರಣ ಇದೆ ಅನ್ನೋದು ಕೂಡ ಮಾಹಿತಿ ಸಿಗಲಿದೆ. ಸದ್ಯದ ಮಾಹಿತಿ ಪ್ರಕಾರ ಜೈಲಾಧಿಕಾರಿಗಳು ನ್ಯಾಯಾಲಯ ಏನು ಅವ್ರಿಗೆ ವಾಕಿಂಗ್ ಮಾಡೋ ಸೌಲಭ್ಯ ಆಗಿರ್ಬೋದು, ಹಾಗೇನೆ ಜೈಲ್ನ ಮ್ಯಾನ್ಯುವಲ್ ಪ್ರಕಾರ ತಲೆದಿಂಬು ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಹೊದಿಕೆ ಆಗಿರ್ಬೋದು ಇದನ್ನ ಕೊಟ್ಟಿದ್ದೀವಿ ಅಂತ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಕೌಂಟರ್ ಆಗಿ ಅವರ ವಕೀಲರು ಕೊಟ್ಟಿಲ್ಲ ಅನ್ನೋ ಆರೋಪ ಮಾಡ್ತಾ ಇರುವಂತದ್ದು. ಸೊ ಇದಕ್ಕೆ ಪೂರಕ ಉತ್ತರ ನಾಳೆ ಸಿಗಲಿದೆ ಸಿಂಚನ್. ಓಕೆ, ಥ್ಯಾಂಕ್ ಯು ಭವ್ಯ. ಸುನೀಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.